ನಿಮ್ಗೆಲ್ಲ ನಾನು ಫೀಲಿಂಗ್ಸ್ ಹೇಳ್ಕೊಬೇಕು ಅನ್ಕೊಂಡಿದ್ದೀನಿ. ಹೇಳ್ಬಿಡು ಎಲ್ಲ. ಹೇಳ್ಬಿಡಲ್ಲ ಶಾವ್ಗೆ. ಈ ಭೂಮಿಯ ದೇವರು ನಿಮ್ಮೊಬ್ಬರಿಗೆ ಕೊಟ್ಟಿರೋದಲ್ಲ. ಸಿಟಿಲಿ ಹಳ್ಳಿಲಿ ಬದುಕೋಕೆ ನಿಮ್ಗೆಲ್ಲರಿಗೂ ಎಷ್ಟು ಅಧಿಕಾರ ಇದೆ, ಕಾಡಲ್ಲಿ ಬದುಕೋಕೆ ಅಷ್ಟೇ ಅಧಿಕಾರ ನಮಗೂ ಇದೆ. ಇಂಟರ್ನೆಟ್, ಕಾರು, ಬೈಕು, ಟೆಕ್ನಾಲಜಿ ಕಂಡಿಡ್ದಿದ್ಕೆ ನೀವ್ ಯಾರು ದೇವ್ರಾಗಲ್ಲ ಕಣ್ರಯ್ಯ. ನೀವುಗಳು ಡೆವಲಪ್ ಆಗೋಕೆ ಕಾಡನ್ನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಕೆ ನೀವ್ಯಾರು? ಈ ಪ್ರಪಂಚ ಬರೇ ಮನುಷ್ಯರಿಗೆ ಅನ್ನೋ ಹಂಗದಿದ್ರೆ ಆ ದೇವ್ರು ನಮ್ಮನ್ನೆಲ್ಲ ಯಾಕ್ರಯ್ಯ ಸೃಷ್ಟಿ ಮಾಡ್ತಿದ್ದ? ಬೆಂಗಳೂರು ಯೂನಿವರ್ಸಿಟಿ ತುಂಬಾ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಇದೆ, ಆದ್ರೆ ಇವತ್ತು 9 ಎಕರೆಯಷ್ಟು ಕಾಡನ್ನ ನಾಶ ಮಾಡಿ ಮರಗಳನ್ನ ಕಡಿದು ನಮ್ ಜಾಗನ ಕಿತ್ಕೊಳ್ತಾ ಇದ್ದೀರಾ. ಎಜುಕೇಶನ್ ಡೆವಲಪ್ಮೆಂಟ್. ನಮ್ಗಳ ಸಮಾಧಿ ಮೇಲೆ ನೀವು ವಿದ್ಯಾವಂತರಾದ್ರೆ ಅದಕ್ಕೆ ಏನ್ರಯ್ಯ ಅರ್ಥ ಇದೆ? ಏನ್ ಅರ್ಥ ಇದೆ? ನೀವು ಮನೆಯಲ್ಲಿ ಪ್ರೀತಿಯಿಂದ ಸಾಕೋ ನಾಯಿ, ಬೆಕ್ಕು ಅಷ್ಟೇನ ಪ್ರಾಣಿಗಳು? ಬೇರೆ ಯಾವ ಪ್ರಾಣಿಗಳಲ್ವಾ? ನಮ್ಮನ್ನ ಝೂ ಅಲ್ಲಿಟ್ಟು ಶೋ ಪೀಸ್ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಪರಿಸರ ಉಳಿಯಲ್ಲ, ಈ ಭೂಮಿ ಉಳಿಯಲ್ಲ. ಹೊಟ್ಟೆ